ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕೇವಲ ಒಂದು ಸಾಮಾನ್ಯ ಕ್ಷಿಪಣಿಯ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಾಗಿ ಇಡೀ ಜಗತ್ತೇ ತಿರುಗಿ ನೋಡುವಂತೆ ಮಾಡಿರುವ ನಮ್ಮ ದೇಶದ ಅತ್ಯಾಧುನಿಕ ಹೈಪರ್ಸಾನಿಕ್ ತಂತ್ರಜ್ಞಾನದ ಬಗ್ಗೆ ಡಿಕೋಡ್ ಮಾಡಲಿದ್ದೇವೆ. ಇದು ನಮ್ಮ ಭೌಗೋಳಿಕ ರಾಜಕೀಯದಲ್ಲಿ ಎಂತಹ ಪರಿಣಾಮ ಬೀರಲಿದೆ ಅನ್ನೋದನ್ನ ಸರಳವಾಗಿ ಬಿಡಿಸಿ ನೋಡೋಣ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಜಾಗತಿಕ ರಾಜಕೀಯದ ಬಗ್ಗೆ ಒಂದು ಬಹಳ ಪ್ರಸಿದ್ಧವಾದ ಮಾತಿದೆ ಗೊತ್ತಾ? ಶಕ್ತಿ ಇದ್ದವರ ಕಡೆ ಜಗತ್ತು ವಾಲುತ್ತದೆ ಅಂತ. ಇವತ್ತಿನ ದಿನಗಳಲ್ಲಿ ಯಾರು ಯಾವಾಗ ಮಿತ್ರರಾಗ್ತಾರೆ, ಯಾರು ಯಾವಾಗ ಶತ್ರುಗಳಾಗ್ತಾರೆ ಅಂತ ಹೇಳೋದೇ ಕಷ್ಟ ಅಲ್ವಾ? ಇಂಥ ವೇಗವಾಗಿ ಬದಲಾಗುತ್ತಿರುವ ಮೈತ್ರಿಗಳ ನಡುವೆ ಯಾವುದೇ ಒಂದು ರಾಷ್ಟ್ರದ ಭದ್ರತೆ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳೋಕೆ ನಮ್ಮ ಬಳಿ ಬಲಿಷ್ಠವಾದ ಮಿಲಿಟರಿ ಸಾಮರ್ಥ್ಯ ಇರೋದು ಅಕ್ಷರಶಃ ಅನಿವಾರ್ಯ. ಇದೇ ನೋಡಿ ಜಾಗತಿಕ ರಕ್ಷಣಾ ವ್ಯವಸ್ಥೆಯ ಮೂಲಮಂತ್ರ. ಒಮ್ಮೆ ಈ ನಂಬರ್ ಕಡೆ ಗಮನ ಹರಿಸಿ. 1500. ಇದು ಕೇವಲ ಒಂದು ಅಂಕಿ ಅಲ್ಲ, ಇದು ಇತ್ತೀಚೆಗೆ ಯಶಸ್ವಿಯಾಗಿ ಟೆಸ್ಟ್ ಮಾಡಲಾದ ನಮ್ಮ ಹೊಸ ಕ್ಷಿಪಣಿಯ ರೇಂಜ್. ಬರೋಬ್ಬರಿ 1,500 ಕಿಲೋಮೀಟರ್. ಈ ಒಂದು ಸಂಖ್ಯೆ ಯಾಕೆ ಇಷ್ಟು ಮಹತ್ವದ್ದು ಮತ್ತು ಇದು ಇಡೀ ಡಿಫೆನ್ಸ್ ವಲಯದಲ್ಲಿ ಎಂತಹ ಸಂಚಲನ ಸೃಷ್ಟಿಸಿದೆ ಅನ್ನೋದನ್ನು ನಾವು ಮುಂದೆ ವಿವರವಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಇವತ್ತು ನಾವೇನೆಲ್ಲ ಕವರ್ ಮಾಡ್ತೀವಿ ಅಂದರೆ, ಮೊದಲಿಗೆ ಮಿಲಿಟರಿ ಶಕ್ತಿಯ ಮಹತ್ವ, ಆಮೇಲೆ ಈ ಹೊಸ ಹೈಪರ್ಸಾನಿಕ್ ಬ್ರೇಕ್ ಥ್ರೂ, ಅದರ ಹಿಂದಿನ ತಂತ್ರಜ್ಞಾನ, ಈ ಗ್ಲೋಬಲ್ ಎಲೀಟ್ ಕ್ಲಬ್ ಅಂದರೆ ಏನು, ಮತ್ತು ಕೊನೆಯದಾಗಿ ಇದರಿಂದ ನಮ್ಮ ರಕ್ಷಣಾ ವ್ಯವಸ್ಥೆಗೆ ಆಗುವ ಲಾಭಗಳು ಏನು ಅನ್ನೋದನ್ನ ನೋಡೋಣ. ಮೊದಲನೇ ವಿಭಾಗ, ಶಕ್ತಿಯ ಅನ್ವೇಷಣೆ. ನಾನು ಮೊದಲೇ ಹೇಳಿದ ಹಾಗೆ ಜಾಗತಿಕ ಲೆಕ್ಕಾಚಾರಗಳು ಮತ್ತು ಲಾಭ ನಷ್ಟಗಳ ಮೇಲೆ ದೇಶಗಳ ನಡುವಿನ ಸಂಬಂಧಗಳು ಕಡೆಗೆಗೊಮ್ಮೆ ಬದಲಾಗ್ತಾ ಇರುತ್ತವೆ. ಹೀಗಿರುವಾಗ ನಮ್ಮ ದೇಶದ ಸುರಕ್ಷತೆ ಸಂಪೂರ್ಣವಾಗಿ ನಮ್ಮದೇ ಆದ ಸ್ವಂತ ಮಿಲಿಟರಿ ಸಾಮರ್ಥ್ಯದ ಮೇಲೆ ನಿಂತಿರುತ್ತೆ. ನಮ್ಮ ಹತ್ರ ಪ್ರಬಲವಾದ ಅಸ್ತ್ರಗಳಿವೆ ಅಂತ ಜಗತ್ತಿಗೆ ಗೊತ್ತಾದಾಗ ಮಾತ್ರ ನಾವು ಭದ್ರವಾಗಿರಲು ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ಸಾಧ್ಯ. ಈಗ ಎರಡನೇ ವಿಭಾಗಕ್ಕೆ ಬರೋಣ, ಹೈಪರ್ಸಾನಿಕ್ ಬ್ರೇಕ್ ಥ್ರೂ. ಇತ್ತೀಚೆಗೆ ಅಂದರೆ ಮೇ 1ರಂದು ನಮ್ಮ ಒಡಿಶಾ ಕರಾವಳಿಯಲ್ಲಿ ಒಂದು ಅದ್ಭುತ ನಡೀತು. ನಮ್ಮ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ DRDO ಒಂದು ಹೊಸ ಲಾಂಗ್ ರೇಂಜ್ ಆಂಟಿ ಶಿಪ್ ಮಿಸೈಲ್ ಅನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಿತು. ಅಂದುಕೊಂಡ ಸಮಯಕ್ಕೆ ಅತ್ಯಂತ ನಿಖರವಾಗಿ ಇದು ಗುರಿಯನ್ನು ಹೊಡೆದುರುಳಿಸಿತು. ಈ ಘಟನೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಸ್ವಲ್ಪ ಇದರ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ, ಇದು ನಿಜಕ್ಕೂ ಒಂದು ಬೃಹತ್ ಅಸ್ತ್ರ. ಬರೋಬ್ಬರಿ 12 ಟನ್ ತೂಕ ಇದೆ, 13 ಮೀಟರ್ ಉದ್ದ ಮತ್ತು 1.33 ಮೀಟರ್ ಸುತ್ತಳತೆ. ಇದರ ವಿಶೇಷತೆ ಇರೋದೇ ಇದರ ಇಂಜಿನ್ನಲ್ಲಿ. ಇದರಲ್ಲಿ ಅತ್ಯಾಧುನಿಕ ಏರ್ ಬ್ರೀಥಿಂಗ್ ಸ್ಕ್ರಾಮ್ ಜೆಟ್ ಇಂಜಿನ್ ಬಳಸಲಾಗಿದೆ. ಇದನ್ನ DRDOನ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲ್ಯಾಬೊರೇಟರಿ ಡೆವಲಪ್ ಮಾಡಿದ್ರೆ, ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಮ್ಯಾನುಫ್ಯಾಕ್ಚರ್ ಮಾಡಿದೆ. ಕನ್ವೆನ್ಷನಲ್ ವಾರ್ ಹೆಡ್ ಹೊತ್ತೊಯ್ಯುವ ಈ ಕ್ಷಿಪಣಿಯನ್ನ ಮುಂದಿನ ದಿನಗಳಲ್ಲಿ ನಮ್ಮ ನೌಕಾಪಡೆ ಮತ್ತು ಸೇನೆಯ ಇಂಟಿಗ್ರೇಟೆಡ್ ರಾಕೆಟ್ ಫೋರ್ಸ್ಗಳು ಬಳಸಲಿವೆ. ಮುಂದಿನ ವಿಭಾಗ, ಹೈಪರ್ಸಾನಿಕ್ ತಂತ್ರಜ್ಞಾನದ ಡಿಕೋಡಿಂಗ್. ಅಸಲಿಗೆ ಏನಿದು ಹೈಪರ್ಸಾನಿಕ್? ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಇದರ ವೇಗ. ಶಬ್ದದ ವೇಗಕ್ಕಿಂತ 5 ಪಟ್ಟು ವೇಗವಾಗಿ ಅಂದರೆ ಮ್ಯಾಕ್ 5ಗಿಂತ ಸ್ಪೀಡಾಗಿ ಹೋಗುವ ಕ್ಷಿಪಣಿಗಳಿಗೆ ಹೈಪರ್ಸಾನಿಕ್ ಅಂತ ಕರೀತಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಈ ಹೊಸ ಕ್ಷಿಪಣಿ ಪರೀಕ್ಷೆಯ ಸಮಯದಲ್ಲಿ ತನ್ನ ಗರಿಷ್ಠ ಹಂತದಲ್ಲಿ ಬರೋಬ್ಬರಿ ಮ್ಯಾಕ್ 10 ವೇಗವನ್ನು ಮುಟ್ಟಿತು. ಅಂದರೆ ಶಬ್ದದ ವೇಗಕ್ಕಿಂತ 10 ಪಟ್ಟು ಹೆಚ್ಚು. ಇದೇ ಈ ಕ್ಷಿಪಣಿಯನ್ನ ಅಷ್ಟು ಪ್ರಬಲವಾಗಿಸೋದು. ಇದನ್ನ ಇನ್ನಷ್ಟು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಮ್ಯಾಕ್ 1ಗಿಂತ ಕಡಿಮೆ ವೇಗ ಇದ್ರೆ ಅದು ಸಬ್ಸಾನಿಕ್, ಅದೇ ಮ್ಯಾಕ್ 1ಗಿಂತ ಹೆಚ್ಚಿದ್ರೆ ಅದು ಸೂಪರ್ಸಾನಿಕ್. ಉದಾಹರಣೆಗೆ, ನಮ್ಮ ಪ್ರಸಿದ್ಧ ಬ್ರಹ್ಮೋಸ್ ಮಿಸೈಲ್ ಮ್ಯಾಕ್ 2.8ರಿಂದ 3ರ ವೇಗದಲ್ಲಿ ಹೋಗುವ ಸೂಪರ್ಸಾನಿಕ್ ಕ್ಷಿಪಣಿ. ಆದರೆ ಮ್ಯಾಕ್ 5 ಕ್ರಾಸ್ ಮಾಡಿದ್ರೆ ಅದು ಹೈಪರ್ಸಾನಿಕ್. ಅಂದಮೇಲೆ ಈಗಿರೋ ಕ್ಷಿಪಣಿಗಳಿಗಿಂತ ಮ್ಯಾಕ್ 10 ವೇಗ ಅಂದರೆ ಅದು ಎಷ್ಟು ದೊಡ್ಡ ತಾಂತ್ರಿಕ ಜಿಗಿತ ಅನ್ನೋದು ನಿಮ್ಗೀಗ ಕ್ಲಿಯರ್ ಆಗಿರಬೇಕು. ವೇಗದ ಜೊತೆಗೆ ಇದು ಹೋಗುವ ದಾರಿ ಅಂದರೆ ಇದರ ಟ್ರಜೆಕ್ಟರಿ ಕೂಡ ಅಷ್ಟೇ ಮುಖ್ಯ. ಸಾಮಾನ್ಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ವಾತಾವರಣದಿಂದ ಹೊರಹೋಗಿ ಅತಿ ಎತ್ತರದಲ್ಲಿ ಹಾರುತ್ತವೆ. ಅದರಿಂದ ಅವುಗಳ ಮಾರ್ಗವನ್ನು ಸುಲಭವಾಗಿ ಊಹಿಸಬಹುದು ಮತ್ತು ರೇಡಾರ್ಗಳಿಗೆ ಅದು ಸುಲಭವಾಗಿ ಸಿಕ್ಕಿಬೀಳುತ್ತೆ. ಆದರೆ ಈ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳು ಭೂಮಿಗೆ ತೀರಾ ಹತ್ತಿರದಲ್ಲಿ ಹಾರುತ್ತವೆ, ಜೊತೆಗೆ ತಮ್ಮ ದಾರಿಯನ್ನು ದಿಢೀರಂತ ಬದಲಾಯಿಸುವ ಮ್ಯಾನ್ಯೂವರಬಿಲಿಟಿ ಸಾಮರ್ಥ್ಯ ಇರುತ್ತೆ. ಇದರಿಂದ ಏನಾಗುತ್ತೆ, ಶತ್ರುಗಳ ರೇಡಾರ್ ಮತ್ತು ಏರ್ ಡಿಫೆನ್ಸ್ ವ್ಯವಸ್ಥೆಗಳಿಗೆ ಇವುಗಳನ್ನು ಟ್ರ್ಯಾಕ್ ಮಾಡೋದು, ತಡೆಯೋದು ಬಹುತೇಕ ಅಸಾಧ್ಯ. ವಿಭಾಗ 4, ಗ್ಲೋಬಲ್ ಎಲೈಟ್ ಕ್ಲಬ್. ಜಗತ್ತಿನಾದ್ಯಂತ ಈ ತಂತ್ರಜ್ಞಾನ ಯಾರ್ಯಾರ ಬಳಿ ಇದೆ ಅಂತ ನೋಡಿದ್ರೆ ಇದರ ಎಕ್ಸ್ಕ್ಲೂಸಿವಿಟಿ ನಮ್ಗೆ ಅರ್ಥ ಆಗುತ್ತೆ. ಅಮೆರಿಕಾದ ಡಾರ್ಕ್ ಈಗಲ್ ಇನ್ನೂ ಗ್ರೌಂಡ್ ಬೇಸ್ ಟೆಸ್ಟಿಂಗ್ ಹಂತದಲ್ಲೇ ಇದೆ. ರಷ್ಯಾ ಬಳಿ ಜಿರ್ಕಾನ್ ಅನ್ನೋ ಆಕ್ಟಿವ್ ಮಿಸೈಲ್ ಇದೆ. ಚೀನಾ ಕೂಡ ತನ್ನ ಹತ್ರ ಇಂಥ ಕ್ಷಿಪಣಿಗಳಿವೆ ಅಂತ ಹೇಳ್ಕೊಂಡಿದೆ.
ಈಗ ಈ 5,000 ಕಿಲೋಮೀಟರ್ ರೇಂಜ್ ಮತ್ತು ಮ್ಯಾಕ್ 10 ವೇಗದ ಯಶಸ್ವಿ ಟೆಸ್ಟ್ ಮೂಲಕ ನಮ್ಮ ದೇಶ ಕೂಡ ಅತ್ಯಂತ ಹೆಮ್ಮೆಯಿಂದ ಈ ಎಲೈಟ್ ಹೈಪರ್ಸಾನಿಕ್ ಕ್ಲಬ್ಗೆ ಎಂಟ್ರಿ ಕೊಟ್ಟಿದೆ. ಕೊನೆಯದಾಗಿ ವಿಭಾಗ 5 ಕಾರ್ಯಾಚರಣೆಯ ಪ್ರಭಾವ ಮತ್ತು ನಮ್ಮ ರಕ್ಷಣಾ ಬತ್ತಳಿಕೆ. ಈ ಹೊಸ ಕ್ಷಿಪಣಿಯನ್ನ ನಾವು ಭೂಮಿಯ ಮೇಲಿಂದಲೂ ಲಾಂಚ್ ಮಾಡ್ಬೋದು, ಹಾಗೆ ಯುದ್ಧ ನೌಕೆಗಳಿಂದಲೂ ಲಾಂಚ್ ಮಾಡ್ಬೋದು. ಒಂದು ವೇಳೆ ಇದನ್ನ ಆಯಕಟ್ಟಿನ ಪ್ರದೇಶಗಳಾದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಕನ್ಯಾಕುಮಾರಿ ಅಥವಾ ನಮ್ಮ ಕರಾವಳಿ ತೀರಗಳಲ್ಲಿ ನಿಯೋಜನೆ ಮಾಡಿದರೆ ಬರೋಬ್ಬರಿ 1,500 ಕಿಲೋಮೀಟರ್ ರೇಡಿಯಸ್ವರೆಗೆ ಬಂಗಾಳ ಕೊಲ್ಲಿ ಮತ್ತು ನಮ್ಮ ಕಡಲ ಗಡಿಗಳನ್ನು ಸಂಪೂರ್ಣವಾಗಿ ಲಾಕ್ ಮಾಡಬಹುದು. ಹಾಗಾದರೆ ಇಲ್ಲಿ ಮೂಡುವ ಬಹುದೊಡ್ಡ ಪ್ರಶ್ನೆ ಅಂದರೆ, ಈ 1,200 ಕಿಲೋಮೀಟರ್ ರೇಂಜ್ ನಮ್ಮ ಸುತ್ತಮುತ್ತಲಿನ ನೌಕಾ ತಂತ್ರಗಾರಿಕೆಯನ್ನು ಮತ್ತು ಇಷ್ಟು ವರ್ಷಗಳಿಂದ ಇದ್ದ ಐತಿಹಾಸಿಕ ರಕ್ಷಣಾ ಲೆಕ್ಕಾಚಾರಗಳನ್ನು ಹೇಗೆ ಬದಲಾಯಿಸುತ್ತೆ? ಈ ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ನಾವು ಸ್ವಲ್ಪ ಇತಿಹಾಸವನ್ನು ಮೆಲುಕು ಹಾಕಬೇಕು. 1971 ಯುದ್ಧ ನಿಮಗೆ ನೆನಪಿರ್ಬೋದು. ಆವಾಗ ಕರಾಚಿ ಬಂದರಿನ ಮೇಲೆ ಭಾರಿ ಹಾನಿಯಾಗಿತ್ತು. ಆ ಭಯದಿಂದ ನೆರೆಯ ರಾಷ್ಟ್ರಗಳು ತಮ್ಮ ಯುದ್ಧ ನೌಕೆಗಳನ್ನು ಗ್ವಾದರ್ ಮತ್ತು ಓರ್ಮರಾದಂತಹ ಬಹಳ ದೂರದ ಬಂದರುಗಳಲ್ಲಿ ಬಚ್ಚಿಡುವ ತಂತ್ರವನ್ನು ರೂಪಿಸಿದ್ವು. ಆದರೆ ಇವತ್ತು ನಮ್ಮತ್ರ ಇರೋ ಈ ಹೊಸ ಕ್ಷಿಪಣಿ ಆ ಹಳೆಯ ತಂತ್ರವನ್ನು ಕಂಪ್ಲೀಟಾಗಿ ಉಲ್ಟಾ ಮಾಡಿದೆ. ಯಾಕಂದರೆ 1,500 ಕಿಲೋಮೀಟರ್ ದೂರ ಇರೋ ಆ ಬಂದರುಗಳನ್ನು ಕೂಡ ಇದು ಬಹಳ ಸುಲಭವಾಗಿ ತಲುಪಬಲ್ಲದು. ಇದು ಕೇವಲ ಆರಂಭ ಮಾತ್ರ. ಮುಂದಿನ ದಿನಗಳಲ್ಲಿ ಸದ್ಯಕ್ಕೆ 1,500 ಕಿಲೋಮೀಟರ್ ಇರುವ ಈ ಕ್ಷಿಪಣಿಯ ರೇಂಜನ್ನು ಬರೋಬ್ಬರಿ 3,000ದಿಂದ 3,500 ಕಿಲೋಮೀಟರ್ಗಳವರೆಗೆ ಹೆಚ್ಚಿಸುವ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ DRDO ಮುಂದಿದೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಇದು ಸಾಧ್ಯ ಆದರೆ ರಕ್ಷಣಾ ವಲಯದಲ್ಲಿ ಇದೊಂದು ಎಂಥ ಮೈಲಿಗಲ್ಲಾಗುತ್ತೆ ಅಂತ. ಇದಲ್ಲದೆ ನಮ್ಮ ನೌಕಾಪಡೆಯ ಬತ್ತಳಿಕೆಯಲ್ಲೇ ಈಗಾಗಲೇ ವೈವಿಧ್ಯಮಯ ಅಸ್ತ್ರಗಳಿವೆ. ಸ್ವದೇಶಿ ನಿರ್ಮಿತ K4, K5 ನಂತಹ ಸಬ್ಮರೀನ್ ಕ್ಷಿಪಣಿಗಳಿವೆ. ಅಮೆರಿಕ, ಫ್ರಾನ್ಸ್, ರಷ್ಯಾ ಮತ್ತು ಇಸ್ರೇಲ್ನಿಂದ ಪಡೆದ ಹಾರ್ಪೂನ್, ಲೋರಾ ಮತ್ತು ಧನುಷ್, ಬ್ರಹ್ಮೋಸ್ನಂತಹ ಕ್ಷಿಪಣಿಗಳಿವೆ. ಈಗ ಈ ಹೊಸ ಹೈಪರ್ಸಾನಿಕ್ ಮಿಸೈಲ್ ಕೂಡ ಸೇರ್ಪಡೆ ಆಗೋದ್ರಿಂದ ನಮ್ಮ ಭದ್ರತೆ ಇನ್ನಷ್ಟು ಭೇದಿಸಲಾಗದಷ್ಟು ಸ್ಟ್ರಾಂಗ್ ಆಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಕೇಳಿ. ಇದೇ ಸಮಯದಲ್ಲೇ ಮತ್ತೊಂದು ಪೂರಕ ಪರೀಕ್ಷೆ ಕೂಡ ನಡೆದಿದೆ. ಕೇವಲ 55 ಕಿಲೋಮೀಟರ್ ರೇಂಜ್ ಇರುವ ಶಾರ್ಟ್ ರೇಂಜ್ ಸಬ್ಸಾನಿಕ್ ಆಂಟಿಶಿಪ್ ಮಿಸೈಲ್ ಅನ್ನು ಕೂಡ ಯಶಸ್ವಿಯಾಗಿ ಪರೀಕ್ಷಿಸಲಾಗಿದೆ. ಕೇವಲ 380 kg ತೂಕವಿರುವ ಇದನ್ನ ನಮ್ಮ ಧ್ರುವ ಹೆಲಿಕಾಪ್ಟರ್ಗಳಿಂದಲೂ ಲಾಂಚ್ ಮಾಡಬಹುದು. ಸರಿ, ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಕೊನೆಯದಾಗಿ ಈ ಒಂದು ಆಳವಾದ ಪ್ರಶ್ನೆಯೊಂದಿಗೆ ನಾವು ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ. ಈಗಿರೋ ಸಾಂಪ್ರದಾಯಿಕ ಏರ್ ಡಿಫೆನ್ಸ್ ವ್ಯವಸ್ಥೆಗಳನ್ನೆಲ್ಲ ನಿಷ್ಪ್ರಯೋಜಕ ಮಾಡ್ತಾ ಇರೋ ಈ ಹೈಪರ್ಸಾನಿಕ್ ವೇಗದ ತಂತ್ರಜ್ಞಾನ ಜಾಗತಿಕ ರಕ್ಷಣಾ ವಲಯದ ಭವಿಷ್ಯವನ್ನು ಹೇಗೆ ಬದಲಾಯಿಸಬಹುದು? ಯಾರಿಂದಲೂ ತಡೆಯಲಾಗದ ಇಂತಹ ಕ್ಷಿಪಣಿಗಳ ಯುಗದಲ್ಲಿ ಜಾಗತಿಕ ಶಾಂತಿ ಮತ್ತು ಯುದ್ಧದ ಸ್ವರೂಪ ಹೇಗಿರಬಹುದು? ಇದೊಂದು ನಿಜಕ್ಕೂ ಆಳವಾಗಿ ಯೋಚಿಸಬೇಕಾದ ಪ್ರಶ್ನೆ ಅಲ್ವಾ? ನಿಮ್ಮ ಅನಿಸಿಕೆ ಏನೇ ಇದ್ರೂ ಯೋಚನೆ ಮಾಡಿ. ಮುಂದಿನ ಬಾರಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.